ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ಧಾರ್ಥ್ ಜೊತೆ ಹೋಗೋ ನಿರ್ಧಾರ ಅಂತೂ ಮಾಡಾಯ್ತು. ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಹತ್ರನೂ ಸತ್ಯ ಮುಚ್ಚಿಡಬೇಕಿದೆ. ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ ನನಗೂ ತುಂಬ ನೋವಾಗ್ತಿದೆ ಅಮ್ಮ. ಪಾರು, ಇನ್ನೂ ಯೋಚನೆ ಮಾಡ್ತಿದ್ಯಮ್ಮ? ಅಯ್ಯೋ ಇಲ್ಲಮ್ಮ, ನೀವು ಬರಲಿ ಅಂತ ಕಾಯ್ತಿದ್ದೆ. ಅರೆ ಸುಶೀಲಾ, ಏನಿದು ಪವಾಡನೇ ಆಗ್ತಿದೆ. ನನ್ನ ಮಗಳು ನಗ್ತಿದ್ದಾಳೆ. ಯಾಕಮ್ಮ? ನನ್ನ ಹತ್ರ ಯಾಕೆ ಅಳ್ತಿದ್ಯಾ ಅಂತೀರಾ? ನಕ್ಕಿದ್ರೆ ಅಯ್ಯೋ ನಗ್ತಿದ್ದಾಳೆ ಅಂತೀರಾ? ನಾನು ಏನು ಮಾಡಲಿ? ನೀನೇನೂ ಮಾಡಬೇಡ. ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿ ನಗ್ತಾ ಇರು. ನಾನು ಹೀಗೆ ನಗ್ನಗ್ತಾ ಇರಬೇಕು ಅಂತಂದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಇವಾಗ ಹೇಳ್ಕಂದ, ಏನು ಮಾಡಬೇಕು ಅಂತ ಹೇಳು. ನೀವಿಬ್ರು ಸೇರಿ ನನಗೆ ಧಾರೆ ಸೀರೆ ಉಡಿಸ್ತೀರಾ? ಏನು ಸುಶೀಲಾ ಇದು? ಧಾರೆ ಸೀರೆನಾ? ಅದು ಮುಹೂರ್ತ ಕೊಡೋದಮ್ಮ. ನನಗೆ ಗೊತ್ತಮ್ಮ, ಆದರೆ ನನಗೆ ಇವಾಗಲೇ ಉಡ್ಕೋಬೇಕು ಅನಿಸ್ತಿದೆ. ಪ್ಲೀಸ್. ಅಲ್ಲ, ಈಗ ಯಾಕಮ್ಮ? ಅಮ್ಮ, ನಾನು ಬೇರೇನಾದರೂ ಕೇಳ್ತಿದ್ದೀನಾ? ನೀವು ನಿಮ್ಮ ಕೈಯಾರೆ ಸೀರೆ ಉಡಿಸಿ ಅಂತ ಕೇಳ್ತಿದ್ದೀನಿ. ಇವಾಗ ಉಡಿಸ್ತಿರೋ ಇಲ್ವೋ? ಅಯ್ಯೋ, ನೀ ಎಷ್ಟು ಕೇಳಿದ್ಮೇಲೆ ಇಲ್ಲ ಅಂತೀವ. ಇವಾಗಲೇ ಓಡಿಸ್ತೀವಿ. ಬಾ ಪಾರು. ಬಾ. ಅಮ್ಮ, ನಾನು ಹೇಗೆ ಕಾಣಿಸ್ತಿದ್ದೀನಿ? ನನ್ನ ಮೆಚ್ಚಕ್ಕೆ ಸುಮ್ಮನೆ ಹೇಳಬಾರ್ದು, ನಿಜ ಹೇಳು. ಬಂಗಾರ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ತಾಕೋ ಥರ ಇದೆಯಾ? ನಮ್ಮ ಮಗಳು ನಮ್ಮ ಜೊತೆ ಕಾಲನೇ ಕಳೀಲಿಲ್ಲ. ಓದಬೇಕು ಅಂತ ಸಿಟಿಗೆ ಹೋದ್ಲು. ಓದ್ ಮುಗಿದ್ಮೇಲೆ ಮನೆಗೆ ಕರೆಸಿ ಮದುವೆ ಮಾಡ್ತಿದ್ದೀವಿ. ಇವಾಗ ಇಷ್ಟ ಇಲ್ಲದೆ ಹೋದರೂ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಕಾಲ ಎಷ್ಟು ಬೇಗ ಉರುಳೋಯ್ತಲ್ಲ. ಅಮ್ಮ, ಅದನ್ನೆಲ್ಲ ಯೋಚನೆ ಮಾಡಬೇಡ. ಯಾರ ಹಣೆ ಬರ್ತಲ್ಲಿ ಏನು ಬರ್ತಿರುತ್ತೋ ಅದೇ ಆಗೋದು. ಆಗಬೇಕಾಗಿರೋ ತಪ್ಪಿದ್ರೆ ಅದು ಕೂಡ ವಿಧಿ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಎಲ್ಲಿ ನಗು ಅಮ್ಮ, ನೀನು ನಗು. ಸರಿ, ಈಗ ನೀವಿಬ್ರು ನನಗೆ ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡಬೇಕು? ಇಷ್ಟ ಇದ್ದಿರೋ ಮದುವೆ, ದರ್ಪ ತೋರ್ಸೋ ಗಂಡ, ಖುಷಿಯಾಗಿ ನಿನ್ನ ಕಳಿಸ್ಕೊಡೋಕ್ಕೂ ಆಗ್ತಾ ಇಲ್ಲ. ನಮ್ಮ ಆಶೀರ್ವಾದ ತಗೊಂಡು ನೀನೇನು ಮಾಡ್ತೀಯಮ್ಮ? ನೀವಿಬ್ರು ನನ್ನ ತಾಯಿ ಇದ್ರಲ್ವಾ, ನೀವು ಆಶೀರ್ವಾದ ಮಾಡಿ, ನನಗೆಲ್ಲ ಒಳ್ಳೇದಾಗತ್ತೆ. ದೇವರು ನಿನ್ನ ಕಾಪಾಡ್ಲಮ್ಮ, ಅಷ್ಟೇ ಹೇಳೋಕ್ಕಾಗೋದು. ಅಮ್ಮ, ನಾನು ಇಷ್ಟಪಟ್ಟವನ ಜೊತೆ ಮದುವೆ ಆಗ್ತಿದ್ದೀನಿ. ಈ ವಿಷಯ ನಿಮಗೆ ಹೇಳಿದ್ರೆ ನೀವು ನನ್ನ ತಡೆಯಲ್ಲ ಅಂತ ನನಗೆ ಗೊತ್ತು. ಆದರೂ ನಾನೀಗ ಹೇಳೋ ಸ್ಥಿತಿನಲ್ಲಿಲ್ಲ. ಆದರೆ ನಾನು ಸಿದ್ಧಾರ್ಥನ ಮದುವೆ ಆದಮೇಲೆ ನೀವು ಅವನ್ನ ಒಪ್ಕೊಳ್ತೀರಾ ಅನ್ನೋ ನಂಬಿಕೆ ಇದೆ. ಪಾರು, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಶಾಸ್ತ್ರಗಳು ತುಂಬ ಇದೆ. ಸೀರೆ ಬದಲಾಯಿಸಿ ಮಲ್ಕೋ ಹೋಗಮ್ಮ. ಮಲ್ಕೋ. ಬೆಳಿಗ್ಗೆ ಸಿಗೋಣ. ಹುಷಾರೋ. ಬಾಕ್. ನಾಳೆ ಬೆಳಿಗ್ಗೆ ಹುಟ್ಟೋ ಸೂರ್ಯ ನನಗೆ ಹೊಸ ದಾರಿ ತೋರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಅಮ್ಮ, ನಿಮ್ಗಳ ಆಶೀರ್ವಾದದ ಜೊತೆ ಕ್ಷಮೆನೂ ನನ್ನ ಪಾಲಿಗಿರಲಿ. ಹೋಗಿ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.